ನಮ್ಮ ಚಿನ್ನದ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೇರಿದೆ. ನಮಗೆ ಕಂಬಳಕ್ಕೆ ಎರಡು ಕೂಡ ಮಹತ್ವ. ಒಂದು ಚಿನ್ನದ ಬಹುಮಾನ, ಇನ್ನೊಂದು ಬೆಳ್ಳಿಯ. ನಾವು ಅತಿಥಿಗಳಿಗೆಲ್ಲ ಬೆಳ್ಳಿಯ ಬೆತ್ತಗಳನ್ನು ನಮ್ಮ ಒಂದು ಮನೆಯಲ್ಲಿ ಅವರು ಎಂದು ಇದು ಕೋಣದ ಕಂಬಳಕ್ಕೆ ಬಂದಾಗ ನೆನಪಿಗಾಗಿ ಬೆಳ್ಳಿಯ ಬೆತ್ತವನ್ನು ಕೊಡುವಂಥದ್ದು ವಾಡಿಕೆ ಇದೆ. ಈಗ ಈ ಎರಡೂ ನಮಗೆ ದೊಡ್ಡ ಹೊರೆಯಾಗಿದೆ. ಆದ್ದರಿಂದ ಚಿನ್ನದ ಬೆಲೆ ಗಗನಕ್ಕೇರಿದ್ರಿಂದ ಒಂದು ಕಂಬಳಕ್ಕೆ ಸುಮಾರು 18 ಲಕ್ಷ ರೂಪಾಯಿಯ ಚಿನ್ನ ನಮಗೆ ಬೇಕಾಗ್ತದೆ. ಇದರ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ನಾವು 2 ಪವನ್ ಗೆದ್ದ ಕೋಣಗಳಿಗೆ ಚಿನ್ನ ಈ ಹಿಂದೆ ಕೊಡ್ತಿದ್ದೆವು. ಪ್ರಥಮಕ್ಕೆ ಅದನ್ನು 1 ಪವನ್ ಮಾಡಿ, ದ್ವಿತೀಯಕ್ಕೆ ಅರ್ಧ ಪವನ್ ಮಾಡಿ, ಎಲ್ಲದಕ್ಕೂ ಸರಿದೂಗಿಸುವ ರೀತಿಯಲ್ಲಿ ಕಂಬಳದ ಗೌರವಕ್ಕೂ ಚ್ಯುತಿ ಆಗಬಾರ್ದು, ಕಂಬಳದ ವ್ಯವಸ್ಥಾಪಕರು ಹೊರೆ ಆಗಬಾರ್ದ ರೀತಿಯಲ್ಲಿ ನಾವು ಚಿನ್ನವನ್ನು ಕೊಡುವುದು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದರೊಂದಿಗೆ ನಾವು ಸರ್ಕಾರದಿಂದ ಕೂಡ ಎಲ್ಲ ಕಂಬಳಗಳಿಗೆ ಹೆಚ್ಚಿನ ಅನುದಾನವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ, ಕ್ರೀಡಾ ಇಲಾಖೆಯಿಂದ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇದಕ್ಕೆ ಪೂರಕವಾಗಿ ಸಹಕರಿಸುವ ರೀತಿಯಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಎಲ್ಲ ಕಂಬಳಗಳಿಗೂ IPL ಕ್ರಿಕೆಟಲ್ಲಿ IPL ಯಾವ ರೀತಿ ಇದೆ, ಆ IPL ಮಾದರಿಯಲ್ಲಿ 25 ಕಂಬಳಗಳಿಗೂ ಒಬ್ಬೊಬ್ಬರ ಮೆಗಾ ಸ್ಪಾನ್ಸರ್ಗಳನ್ನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಉದ್ದೇಶ ಏನು ಅಂತ ಹೇಳಿದರೆ, ವ್ಯವಸ್ಥಾಪಕರಿಗೆ ಆಗುವಂಥ ಹೊರೆ, ಈ ಚಿನ್ನದ ಬೆಲೆ ಗಗನಕ್ಕೇರಿದೆ. ಈ ವ್ಯವಸ್ಥಾಪಕರು ಬಹಳ ಕಷ್ಟದವರು, ಗ್ರಾಮೀಣ ಭಾಗದವರು. ಕಂಬಳ ಮಾಡುವವರೆಲ್ಲ ನಾವು ಗ್ರಾಮೀಣ ಭಾಗದ ಜನ ಕಂಬಳ ಮಾಡುವಂಥದ್ದು. ನಾವು ಕಂಬಳ ಮಾಡಬೇಕಾದ್ರೆ ಎಲ್ಲರನ್ನು ಸೇರಿಸಿ ಎಲ್ಲ ದಾನಿಗಳನ್ನು ಸಹಕಾರ ಪಡೆದು ಕಂಬಳ ಮಾಡಬೇಕಾಗ್ತದೆ. ಆದ್ದರಿಂದ ಇದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕು. ಮತ್ತು ಚಿನ್ನಕ್ಕೂ ಕಂಬಳಕ್ಕೂ ಅದು ಅವಿನಾಭಾವ ಸಂಬಂಧ. ಕೋಣದ ಯಜಮಾನ ಆ ಕಂಬಳಕ್ಕೆ ಲಕ್ಷಾಂತರ ರೂಪಾಯಿ ಕೋಣ ಸಾಕಲಿಕ್ಕೆ ಖರ್ಚು ಮಾಡ್ತಾನೆ. ಒಂದು ವರ್ಷ ಇಡೀ 365 ದಿನ ಮಗುವಿನಿಂದ ಜಾಸ್ತಿ ಪ್ರೀತಿ ಮಾಡಿ ಸ್ವಿಮ್ಮಿಂಗ್ ಪೂಲು, AC, ಅದಕ್ಕೆ ಮಾಲಿಶ್, ಮಸಾಜ್ ಎಲ್ಲ ಮಾಡಿಸಿ ಆ ಕಂಬಳದ ಕೋಣಗಳನ್ನು ಸಾಕ್ತಾರೆ. ನಾವು ವರ್ಷಕ್ಕೆ 1 ಬಾರಿ ಕಂಬಳ ಮಾಡಿ ಅದಕ್ಕೆ ಗೆದ್ದ ಕೋಣಗಳಿಗೆ ಚಿನ್ನದ ಪವನ್ ಕೊಡುವಂಥದ್ದು. ಆದ್ದರಿಂದ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲ ವ್ಯವಸ್ಥಾಪಕರಿಗೂ ಬೇರೆ ಬೇರೆ ರೀತಿಯ ಸಹಕಾರವನ್ನು ಮಾಡುವಂಥ ಒಂದು ಕಾರ್ಯಯೋಜನೆಗಳನ್ನು ಕೂಡ ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಮಾಡಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಚಿನ್ನದ ಬೆಲೆ ಈಗ ಯಾವ ಮಟ್ಟಕ್ಕೆ ಇರ್ತದೆ, ಕಂಬಳವನ್ನು ಯಾವ ರೀತಿ ಮಾಡೋದು ಅಂತ ನಮಗೂ ಕೂಡ ಒಂದು ದೊಡ್ಡ ಜಿಜ್ಞಾಸೆ ಇದೆ. ಆದರೂ ಕೂಡ ನಾವೆಲ್ಲ ಸೇರಿ ಉದ್ಯಮಿಗಳಿಗೆಲ್ಲ ನಾವು ಬೇರೆ ಬೇರೆ ಊರಿನಿಂದ ಹೋಗಿ ಮುಂಬೈ, ಗಲ್ಫ್ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದೇಶದಲ್ಲಿದ್ದವರು ಕೂಡ ನಾವು ಕಂಬಳಕ್ಕೆ ಸಹಕಾರ ಮಾಡ್ತೇವೆ ಅಂತ ಈಗ ಮುಂದೆ ಬಂದಿದ್ದಾರೆ. ಅವರನ್ನೆಲ್ಲ ಸಂಪರ್ಕ ಮಾಡಿ ಈ ಕಂಬಳವನ್ನು ಮುಂದುವರಿಸಿಕೊಂಡು ಹೋಗ್ತೇವೆ.